Guess what? You know what? I just want to scream, I just want to shout. I had been to the RCB unboxing event. Welcome back to my channel. And ಸ್ವಲ್ಪ inconsistent ಆಗಿದೆ, ಸ್ವಲ್ಪ break ಆಗಿತ್ತು. And due to some reasons, now I'm back. I promise in regular ಆಗಿ upload ಮಾಡ್ತೀನಿ videos ಅಂತ. And oh my god, ಏನು vibe ಗೊತ್ತಾ? Sadhvin team perform ಮಾಡ್ತಾ ಇತ್ತು and Mohan Boss event ಇತ್ತು, so ನಾನು ಹೋಗಿದ್ದೆ. And oh my god, what a vibe, what an energy. And ನಮ್ಮ ಟೀಮು RCB ನ ಓಪನ್ ಮಾಡೋದು ನೋಡೋದು. ಬಟ್ ನಿನ್ನೆ ಮಾತ್ರ ಇಟ್ ವಾಸ್ ಅಪ್ಪು ಸರ್ಸ್ ಬರ್ಡೇ. ಅಪ್ಪು ಸರ್ ಬರ್ಡೇ ದಿನ RCB ಅನ್ಬಾಕ್ಸ್ ಇವೆಂಟ್ ಆಯಿತು. ಆ್ಯಂಡ್ ನಮ್ಮ ಪ್ಲೇಯರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದನ್ನ ನೋಡಿದ್ವಿ. ಆ್ಯಂಡ್ ಸದ್ವಿನ್ ಅವ್ರ ಟೀಮು, ಮೋಹನ್ ಬಾಸ್ ಟೀಮ್ ಎಲ್ಲ ಪರ್ಫಾರ್ಮ್ ಮಾಡೋದನ್ನ ನೋಡಿದ್ವಿ ಡೈರೆಕ್ಟಾಗಿ ಲೈವ್ ಆಗಿ. ಆ್ಯಂಡ್ ವಿರಾಟ್ ಕೊಹ್ಲಿ ಆ್ಯಂಡ್ ನನ್ನ ಫೇವ್ರೆಟ್ ದೇವದತ್ ಪಡಿಕ್ಕಲ್ನೆಲ್ಲ ಡೈರೆಕ್ಟಾಗಿ ನೋಡಿದ್ವಿ. ಸ್ಟಿಲ್ ಗಾಟ್ ಗೂಸ್ ಬಂಪ್ಸ್. ನೆನ್ನೆ ಹೋಗ್ತಿದ್ದೆ ಆ್ಯಂಡ್ ಎಕ್ಸೈಟ್ಮೆಂಟಲ್ಲಿ ನೆನ್ನೆ ಓಪನಿಂಗ್ ವಿಡಿಯೋ ಎಲ್ಲ ಮಾಡೋದೇ ಮರ್ತೋಗ್ಬಿಟ್ಟೆ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅದು ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಅಂದರೆ ನಮ್ಮ RCB ಫ್ಯಾನ್ಸ್. ನನಗೆ ಇವಾಗ ಆ್ಯಕ್ಚುಲಾಗಿ ಏನಕ್ಕೆ RCB ಫ್ಯಾನ್ಸ್ನ ಅಷ್ಟು ಹೊಗಳ್ತಾರೆ, ಅಷ್ಟು ಲಾಯಲ್ ಫ್ಯಾನ್ಸ್ ಅಂತಾರೆ, ಅಷ್ಟು ಹೈಪ್ ಕೊಡ್ತಾರೆ ಅಂತ ನೆನ್ನೆನೇ ಗೊತ್ತಾಗಿತ್ತು. ಸ್ಟಿಲ್ ಕಾನ್ ಇಮ್ಯಾಜಿನ್. ನಂಗೆ ನೆನ್ನೆ ಎಲ್ಲ ಗೂಸ್ ಬಂಪ್ಸ್ ಬಂದಿತ್ತು, ಎಸ್ಪೆಷಲಿ ವಿರಾಟ್ ಕೊಹ್ಲಿ ಗ್ರೌಂಡಿಗೆ ಎಂಟರ್ ಆದಾಗ, ಅವ್ರನ್ನ ಕರೆದಾಗ ಅಂತೂ ನಾನ್ ಸ್ಟಾಪ್ ಒಂದು 10 ನಿಮಿಷ ಕಿರ್ಚಿದ್ದಾರೆ. ನಾವು ಕಿರ್ಚಿದ್ದೀವಿ, ಅದಕ್ಕೆ ವಾಯ್ಸೆಲ್ಲ ಹೆಂಗೆ ಹೋಗಿದೆ, ಇಷ್ಟು ಕಿರ್ಚಿದ್ದೀವಿ. ಆ್ಯಂಡ್ ದ ಫೈರ್ ವರ್ಕ್ಸ್ ವಾಸ್ ಅಮೇಝಿಂಗ್. ಒಂದು ಮಿನಿ ಅಲ್ಲ, ದೊಡ್ಡ ಕಾನ್ಸರ್ಟ್ ಥರನೇ ಇತ್ತು. ಎಷ್ಟು ವೈಬಿತ್ತು, ಎಷ್ಟು ಮಜಾ. ಸಂಜಯ್ ಹೆಗ್ಡೆ ಆಲ್ ಓಕೆ ಪರ್ಫಾರ್ಮೆನ್ಸ್ ಇತ್ತು, ಹನುಮಾನ್ ಕೈಂಡ್ ಪರ್ಫಾರ್ಮೆನ್ಸ್ ಇತ್ತು. ದಿ ಆಲ್ ಆರ್ ಪರ್ಫಾರ್ಮಿಂಗ್ ಲೈವ್. ಐಶ್ವರ್ಯ ರಂಗರಾಜನ್, ನಮ್ಮ ಫೇವ್ರೆಟ್ ಸಂಚಿತ್ ಹೆಗ್ಡೆ ಕಾನ್ಸರ್ಟ್. ಐ ಮೀನ್ ಇದಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಗೂಸ್ ಬಂಪ್ ಎಷ್ಟು ಕಿರ್ತಿದ್ದಾರೆ ನಮ್ಮ ಫ್ಯಾನ್ ಬೇಸ್. ಐ ಸಲ್ಯೂಟ್ ಟು ದ RCB ಫ್ಯಾನ್ಸ್. ನಮ್ಮ ಫ್ಯಾನ್ ಬೇಸ್ ನೆಕ್ಸ್ಟ್ ಲೆವೆಲ್ ಅಂತ ಏನಕ್ಕೆ ಅಂತ ನಿನ್ನೆ ಆ್ಯಕ್ಚುಲಾಗಿ ಹೇಳ್ಬೋದು. ನಮ್ಮ ಟಿವಿಲಿ ಹೇಳ್ಬೋದು, ಎಲ್ಲರೂ ಶೇರ್ ಮಾಡ್ಬೋದು ಪೋಸ್ಟ್ನ, ಮತ್ತು ನಮ್ಮದೇನೇ ಆದರೂ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ಬೋದು. ಬಟ್ ಲೈವ್ ಸಪೋರ್ಟ್ ಎಷ್ಟು ಕಿರ್ಚಿದ್ದಾರೆ, ನಮ್ಮ ಕಿವಿಯೆಲ್ಲ ಹೊಡೆದೋಗ್ಬೇಕು, ಅಷ್ಟು ಕಿರ್ಚಿದ್ದಾರೆ. ಅಷ್ಟು ಗೂಸ್ ಬಂಪ್ಸ್ ಇತ್ತು ನೆನ್ನೆ. ಜಾಸ್ತಿ ಮಾತಲ್ಲ, ಆಗಲೇ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಆ ಎಕ್ಸೈಟ್ಮೆಂಟು, ಆ ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಟ್ ಶುಡ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್ಡ್. RCB ಮ್ಯಾಚ್ ಆಡೋದ್ರೆ ಲೆಟ್ಸ್ ಅಗೇನ್ ಸಪೋರ್ಟ್. ಈ ಸಲ ಕಪ್ ನಮ್ಮದೇ, ಪಕ್ಕ ಈ ಸತಿ ಕಪ್ ನಮ್ಮದೇ. ಆ್ಯಂಡ್ ನಮ್ಮ ವಿರಾಟ್ ಕೊಹ್ಲಿಯ 18th ಸೀಸನ್, ಜರ್ಸಿ ನಂಬರ್ ಕೂಡ 18. ಸೊ ವಿ ಆರ್ ಎಕ್ಸೈಟೆಡ್. ಈ ಸೀಸನ್ ಆದರೂ ನಮ್ಮ ಕಪ್ ನಮಗೆ ಬರಲಿ ಅಂತ ಬೇಡ್ಕೋತಾ, ನಿಮ್ಮ ಸಪೋರ್ಟ್ ಎಲ್ಲನೂ RCBಗೆ ಇರಲಿ, ಯಾವುದು ಮಿಸ್ ಮಾಡಿದೆ. ಆ್ಯಂಡ್ ನೀವೆಲ್ಲ ಕೂಡ ಒಂದು ಮ್ಯಾಚ್ನ ಲೈವಲ್ಲಿ ನೋಡಲೇಬೇಕು ಪ್ಲೀಸ್. RCB ಮ್ಯಾಚ್ನ ಹೋಗಿ ನೋಡಿ. ನಾವು ಟಿವಿಲಿ ಕೂತ್ಕೊಂಡು ಏನೇ ಸಪೋರ್ಟ್ ಮಾಡಿದ್ರು, ಅಲ್ಲಿ ಲೈವಲ್ಲಿ ಎಂಜಾಯ್ ಮಾಡೋದು, ವೈಬ್ ಪಾಸ್ ಆಗೋದು ಇಸ್ ಕ್ರೇಜಿ. ಲೆಟ್ಸ್ ಗೋ. ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಅಲ್ಲಿ ಲೈವಲ್ಲಿ ಎಂಜಾಯ್ ಮಾಡೋಕ್ಕೆ. ಅಲ್ಲಿ ಇಲ್ಲಿ ನೋಡ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಓಕೆ ಸರ್. ಡ್ರಾಮಾ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬೇಡ ಯಾಕೆ? ದಿಸ್ ಇಸ್ ಡಾನ್ಸ್. ನೀನ್ ಡಾನ್ಸ್ ಮಾಡು. Hey guys, how do you feel today? Crazy. It feels surreal to be a part of RCB crew. Mom, I'm on TV. Very hectic. It was hectic to manage everybody. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. It's very difficult to manage everybody. No, it wasn't. ನಾವು ಸ್ಕ್ಯಾಮ್ ಮಾಡಿ ಬಂದಿರೋದು. ಹಂಗೆಲ್ಲ ಹೇಳ್ಬಾರ್ದು. ನೋಡಿ, ನಾವು ಲೀಗಲ್ ಆಗಿ ಬಂದಿದ್ದೀವಿ. ನಾವು ಆರ್ಟಿಸ್ಟ್. ಇವನು ಕುಂಟ್ ಕಾಲು ಇಟ್ಕೊಂಡು ಬಂದಿದ್ದಾನೆ. RCB ಅನ್ಬಾಕ್ಸ್ ಇವೆಂಟ್ ರಿಹರ್ಸಲ್ಸ್.
ಶೂಟ್ ಮಾಡಿದ್ರೆ ಯು ಬಿ ಆನ್ ಪಾಯಿಂಟ್. ಇವಾಗ ಪರ್ಫಾರ್ಮ್ ಮಾಡಕ್ ಹೋಗ್ತಾ ಇದ್ದಾರೆ. ಅಲ್ಲ ಎಷ್ಟು ಕಷ್ಟ ಪಡ್ತಾ ಇದೆಯಾ ಅಂತ ನೋಡ್ತಾರೆ. ಹುಡುಗದ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೀವು ಮಾತ್ರ ಲಾಸ್ಟಲ್ಲಿ ಬಟ್ಟೆ ತಿನ್ಬೇಕು. ಅದಕ್ಕೆ ಜಾಸ್ತಿ ಹುಡುಗಿರನ್ನ ಇಟ್ಕೋಬಾರ್ದು. ಒಂದೇ ಹುಡುಗಿ ಇಟ್ಕೊಂಡ್ರೆ ಒಂದೇ ಹುಡುಗಿ ನಿಯತ್ತಾಗಿರ್ತಾರೆ. ಜಾಸ್ತಿ ಹುಡುಗಿರಿದ್ರೆ ಹೋಗ್ಬಿಡ್ತಾರಲ್ಲ. ಅವ್ರವ್ರ ಕೆಲಸ ನಂಗಿಲ್ಲ. ನಂಗೆ ಯಾರಾದ್ರೂ ಇದ್ದೀರಾ ನಿಯತ್ತಾಗಿರ್ತಾ ಇದ್ದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನಂಗಿಲ್ಲ. ನಂಗೆ ಯಾರಾದ್ರೂ ಇದ್ದೀರಾ ನಿಯತ್ತಾಗಿರ್ತಾ ಇದ್ದೆ. ನಿಯತ್ತಾಗಿರ್ಲಿಲ್ವಾ ನಾನು? ಹೇಳು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಕುಂಟ ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಕುಂಟ್ಕೊಂಡು ಬಂದಿದ್ಯಾ? ಹೆಂಗನ್ಸ್ತು? ವರ್ತಿತ್ತ? ರೋಲ್ ಆಗಿದೆ. ಬೇಗ ಹೇಳು. ಸ್ಟೋರೇಜ್ ಎಲ್ಲ ಬೇಗ. ಅದು ಕುಂಟ್ಕೊಂಡು ಬಂದು ನೋಡಿದ್ಯಾ? ಹೆಂಗನ್ಸ್ತು? ಒಂದ್ ನಿಮಿಷ ಇಲ್ಲ, ಇವ್ರ ಹತ್ರ ಇರೋ ಬ್ಯಾಂಡೆ ಓಕೆ. ನಿನ್ ಪ್ಲಾನ್ ಕೇಳ್ತಿಲ್ಲ, RCB ಅನ್ಬಾಕ್ಸ್ ಬಗ್ಗೆ ಕೇಳ್ತಾ ಇದೀರಿ. ಈ ಸತಿ RCB ಗೆಲ್ಲುತ್ತಲ್ವಾ? ಈ ಸಲ ಕಪ್ ನಮ್ದು. ಗೆಲ್ಬೇಕು ಗೆಲ್ಬಾರ್ದು ಅನ್ನೋದು RCB ಇದೆ ಅಲ್ಲ. ಆಡ್ಬೇಕಾದ್ರೆ ಸಗಲಾಗ ಅಲ್ಟಿ. ಈ ಸಲ ಕಪ್ ನಮ್ದೆ. ಸ್ಪೆಷಲ್ ಮೆನ್ಷನ್ ಆಗಿದ್ಕೆ ಒಂದು ಫೋಟೋ ತಗೊಂಡಿಲ್ಲ ಯಾರು. ಲವ್ಲಿ. ಅದಕ್ಕೆ 2 ವರ್ಷ ಜೈಲಲ್ಲಿ ಇದ್ದಾರಲ್ಲ, ಮಾತಾಡ್ಬಾರ್ದು. CSKಲ್ಲಿ 2016 ಅಲ್ಲಿ ಓಕೆ, ಥ್ಯಾಂಕ್ ಯು. ಎಷ್ಟೇ ಬರ್ಬೇಡ ಅಂದ್ರೂ ಮಾತು ಕೇಳಲಿಲ್ಲ. ಕಾಲ್ ನೋವಿಗೆ ಇವಾಗ ಏನೇನು ಮಾಡಿಸ್ತಾ ಇದ್ದಾನೆ. ಅದು ಸದ್ವಿನು ನಾಳೆ ಫ್ಲೈಟಲ್ಲಿ ಹೋಗ್ಬಿಡ್ತಾರಲ್ಲ, ಅದಕ್ಕೋಸ್ಕರ ಮೀಟ್ ಮಾಡಕ್ಕೆ ಒಂದ್ ದಿವಸ ಇವಾಗಲೇ ಬಂದ್ಬಿಡ. ನಿನಗೆ ಗೊತ್ತೇ ಇಲ್ಲ ಅವ್ನು ಹೋಗೋದು. ಅದೇನು ಡೌ ಮಾಡ್ತೀಯ ನೀನು? ಅಷ್ಟೇ ಡಿಪ್ರೆಷನ್ ಇರ್ತೀನಲ್ವಾ, ಇನ್ನೂ ಜಾಸ್ತಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ಅದು ನೀವು ಎಡಿಟಿಂಗ್ ಮಾಡ್ಬೇಕಕ್ಕ. ಮೂವಿ RRR ಅಲ್ಲಿ ಲಾಸ್ಟ್ ಸೀನ್ ಬರುತ್ತೆ ನೋಡಿ, ಕ್ಲೈಮ್ಯಾಕ್ಸು. ಏನೇನೋ RCB ಈ ಸಲ ಕಪ್ ನಮ್ದು. ಆದ್ರೂ ಈ ಸಲ ಕಪ್ ನಮ್ದು.